ಹಾಯ್ ಎಲ್ರಿಗೂ, ನಾನಿವತ್ತು ಟ್ರೈನಲ್ಲಿ 3AC ಟೈರ್ ಕೋಚ್ ಹೇಗಿರುತ್ತೆ, ಒಳಗಡೆ ಏನೆಲ್ಲ ಫೆಸಿಲಿಟಿ ಕೊಟ್ಟಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ಮದ್ದೂರಿಂದ ಮಂತ್ರಾಲಯಗೆ ಟ್ರಾವೆಲ್ ಮಾಡ್ತಿದ್ವಿ. ನಾರ್ಮಲಾಗಿ ತುಂಬ ಲಾಂಗ್ ಜರ್ನಿ ಇದ್ದಾಗ ಈ ಥರ AC ಕೋಚ್ನ ಬುಕ್ ಮಾಡ್ಕೊಳ್ಳಿ, ಯಾಕೆಂದರೆ ಜನರಲಲ್ಲಿ ಖಂಡಿತ ಸಾಧ್ಯ ಆಗಲ್ಲ ಟ್ರಾವೆಲ್ ಮಾಡೋದಕ್ಕೆ. ನಾವು ಕೂಡ 3AC ಕೋಚ್ನ ಬುಕ್ ಮಾಡಿದ್ವಿ ಫಸ್ಟ್ ಟೈಮು. ಒಂದೊಂದು ಟ್ರೈನಲ್ಲಿ ಒಂದೊಂದು ಥರ ಚಾರ್ಜ್ ಕೂಡ ಇರುತ್ತೆ. ಕೋಚ್ ಅಂದರೆ ಬೋಗಿಗಳು ಕೂಡ ಒಂದೊಂದು ಕಡೆ ಇರುತ್ತೆ. ನಾವು ಹೋಗಿದ್ದು ಬಸವ ಎಕ್ಸ್ಪ್ರೆಸ್ಸು. ಅದು ಲಾಸ್ಟಿಂದ 7th ಬೋಗಿಯಲ್ಲಿ 3AC ಕೋಚ್ ಅಂತ ಇತ್ತು. ನಮಗೆ B2 ಸಿಕ್ಕಿತ್ತು. ಅದನ್ನು ಹೊರಗಡೆನೆ B2 B1 ಅಂತೆಲ್ಲ ಬರೆದಿರ್ತಾರೆ, ಅದನ್ನು ನೋಡಿಕೊಂಡು ಒಳಗಡೆ ಹತ್ತಬೇಕು. ಜೊತೆಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 750 ಇರುತ್ತೆ. ಬೇರೆ ಒಂದು ಟ್ರೈನಲ್ಲಿ ಕೆಲವೊಂದರಲ್ಲಿ 650 ಇರ್ಬೋದು, ಅಥವಾ ಇದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ನೀವು ನೋಡಿಕೊಂಡು ಚೆಕ್ ಮಾಡ್ಕೋಬೋದು. ನಂತರ ಒಂದು ಫುಲ್ ಕಂಪ್ಲೀಟ್ ಕಂಪಾರ್ಟ್ಮೆಂಟ್ಗೆ ಹೊರಗಡೆ ಒಂದು ಗ್ಲಾಸ್ ಡೋರ್ನ ಕೊಟ್ಟಿರ್ತಾರೆ. ಅದನ್ನು ತಗೊಂಡು ಒಳಗಡೆ ಹೋದರೆ ನಿಮಗೆ ನಿಮ್ಮ ಸೀಟ್ ನಂಬರ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕೂತ್ಕೋಬೇಕು. ಆ ಸೀಟ್ ಕಂಪ್ಲೀಟ್ ನಿಮ್ಮದೇ ಆಗಿರುತ್ತೆ. ಅಲ್ಲೇ ನಿಮಗೆ ಲೋವರು, ಮಿಡಲ್ಲು ಮತ್ತು ಅಪ್ಪರ್ ಬರ್ತ್ ಅಂತ ಹೇಳಿ ಸೀಟ್ನ ಕೊಟ್ಟಿರ್ತಾರೆ. ಸೈಡಲ್ಲಿರುವಂಥದ್ದನ್ನ ಸ್ಲೀಪರ್ಸ್ ಅಂತ ತಗೊತಾರೆ. ಅಲ್ಲೂ ಕೂಡ ಟೋಟಲ್ 8 ಸೀಟ್ಗಳು ನಿಮ್ಮ ಒಂದೇ ಇದರಲ್ಲಿ ಇರುತ್ತೆ. ಕ್ಲೋಸ್ಡ್ ವಿಂಡೋ ಆಗಿರುತ್ತೆ. ಅದಕ್ಕೆ ಕರ್ಟನ್ಸ್ ಕೂಡ ಕೊಟ್ಟಿರ್ತಾರೆ. ಕತ್ಲೆ ಏನಾದರೂ ಅದಕ್ಕೆ ನೀವು ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ, ಬೆಳಕು ಜಾಸ್ತಿ ಬೇಡ ಅಂದಾಗ ಅದನ್ನು ಕ್ಲೋಸ್ ಮಾಡ್ಕೋಬೋದು. ಜೊತೆಗೆ ಚಾರ್ಜ್ ಮಾಡೋದಕ್ಕೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಏನೇ ಇದ್ರೂ ಚಾರ್ಜ್ ಮಾಡೋದಕ್ಕೆ ಅಲ್ಲೇ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ AC ಕೋಚ್ ಆದ್ದರಿಂದ ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟು ಮತ್ತು ಒಂದು ಪಿಲ್ಲೋ ಇರುತ್ತೆ. ಲಾಂಗ್ ಜರ್ನಿ ಮಾಡೋದ್ರಿಂದ ನೀವು ಆರಾಮಾಗಿ ಮಲ್ಕೊಂಡು ಕೂಡ ಹೋಗ್ಬೋದು. ಜೊತೆಗೆ ಮನೆಯಿಂದ ಊಟ ಏನಾದರೂ ತೊಗೊಂಡು ಹೋಗೋತಿದ್ರೆ ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ, ಆರಾಮಾಗಿ ತೊಗೊಂಡು ಹೋಗ್ಬೋದು. ಇಲ್ಲ ಅಲ್ಲೇ ನೀವು ಬೈ ಮಾಡ್ತೀನಿ ಅಂದ್ರೂ ಅಲ್ಲೇ ಬರ್ತಾನೆ ಇರ್ತಾರೆ. ಜನರಲಲ್ಲಿ ಹೇಗೆ ಬರ್ತಾರೆ ಹಾಗೆ ಅದನ್ನು ಕೂಡ ನೀವು ಬೈ ಮಾಡ್ಬೋದು, ಅಥವಾ ಟ್ರೈನ್ ಎಲ್ಲಾದರೂ ನಿಲ್ಲಿಸಿದಾಗೂ ಕೂಡ ನೀವು ತೊಗೋಬೋದು. ನಾರ್ಮಲಾಗಿ ಓಡಾಡೋದಕ್ಕೆಲ್ಲ ಅವಕಾಶ ಇರುತ್ತೆ. ಜೊತೆಗೆ ಮಧ್ಯದ ಸೀಟ್ ಏನಾದರೂ ಅಂದರೆ ಮಿಡಲ್ ಬರ್ತನ್ನ ತೆಗೆಯೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಅಲ್ಲೇ ನೀವು ನೋಡ್ಬೋದು, ಒಂದು ಹ್ಯಾಂಗಿಂಗಲ್ಲಿ ಒಂದು ಹಾಕಿರ್ತಾರೆ, ಅದನ್ನು ತೆಗೆದು ನೀವು ಹಾಕೋಬೋದು. ಅಲ್ಲಿ ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ಜೊತೆಗೆ TC ಕೂಡ ಚೆಕ್ ಮಾಡ್ತಾನೆ ಇರ್ತಾರೆ. ಆವಾಗವಾಗ ಬಂದು ಕೂಡ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಜೊತೆಗೆ ಬಾಟಲ್ ಅಥವಾ ಊಟಕ್ಕೆ ಹೋಲ್ಡರ್ ಆಗಿ ಒಂದು ಪಾಯಿಂಟ್ನ ಕೂಡ ಕೊಟ್ಟಿರ್ತಾರೆ. ನಿಮ್ಮ ಲಗೇಜ್ ಎಲ್ಲ ಇಡೋದಕ್ಕೆ ಕೆಳಗಡೆ ಸೀಟಲ್ಲಿ ಕೂಡ ಇಟ್ಕೋಬೋದು. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.